ಹಾಯ್ ಫ್ರೆಂಡ್ಸ್, ನನಗೆ ತೆಲುಗು ಮೂವಿಲಿ ತುಂಬ ಇಷ್ಟ ಆದಂತಹ ಆರ್ಯ 2 ಮೂವಿನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿದ್ದೀನಿ. ಹಾಗೆಯೇ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಸ್ಟಾರ್ಟಿಂಗಲ್ಲೇ ನಮಗೆ ಮೂವಿ ಹೀರೋನ ಹಾಸ್ಪಿಟ್ಲಿಗೆ ಸೇರಿಸೋವಂತಹ ಸೀನ್ ತೋರಿಸ್ತಾರೆ. ಎಲ್ಲರೂ ದರ ತಿರುಲಿ ಆರ್ಯನ ಅಡ್ಮಿಟ್ ಮಾಡ್ತಿರ್ತಾರೆ. ಯಾಕೆ ಅಂತ ಅದನ್ನು ಲಾಸ್ಟಲ್ಲಿ ಗೊತ್ತಾಗುತ್ತೆ. ಇವನು ಅಜಯ್ ಅಂತ ಆರ್ಯನ ಕ್ಲೋಸ್ ಫ್ರೆಂಡ್, ಒಬ್ಬ ಫ್ರೆಂಡ್ ಅಂತ ಅಂದರೆ ಅಜಯ್ಗೆ ಮೊದಲಿಂದನೂ ಒಂಟಿಯಾಗಿರೋದೇ ಇಷ್ಟ. ಹಾಗೆ ಒಬ್ಬ ಫ್ರೆಂಡ್ ಇರಲಿ ಅಂದ್ಬಿಟ್ಟು ಅವನು ಫಿಕ್ಸ್ ಆಗ್ತಾನೆ. ಅವನಿಗೆ ಸಿಕ್ಕಿದ್ದೇ ಅಜಯ್ ಅಂತ. ಇವನು ಕೇಳ್ತಾನೆ, ನಾನೇ ಯಾಕೆ ನಿನಗೆ ಫ್ರೆಂಡ್ ಆಗಬೇಕು ಅಂತ. ಅದಕ್ಕೆ ಒಳಗಡೆ ತಳ್ಳಿಬಿಡ್ತಾನೆ ಅಜಯ್ನ ಆರ್ಯ ತಳ್ಳಾದ್ಮೇಲೆ ಅವನೇ ಕಾಪಾಡ್ಬಿಟ್ಟು, ನೋಡ್ದ ನಾನು ನಿನ್ನ ಕಾಪಾಡಿದೆ, ಇದಕ್ಕೋಸ್ಕರನೇ ನೀನು ನನ್ನ ಫ್ರೆಂಡು, ಓಕೆನಾ ಅಂತ ಅಂದ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡ್ತಾರೆ. ಆವತ್ತಿಂದ ಅವರು ಫ್ರೆಂಡ್ಸ್ ಆಗ್ತಾರೆ. ಹಾಗೆ ಒಂದಿನ ಅಜಯ್ ಅಂತ ಅಚ್ಚೆ ಹಾಕಿಸ್ಕೊಬರ್ತಾನೆ ಆರ್ಯ. ಹಾಗೆ ನೀನು ನನ್ನ ಫ್ರೆಂಡ್ ತಾನೇ, ಆಗಿದ್ಮೇಲೆ ನೀನು ಹಾಕಿಸ್ಕೊಳ್ಬೇಕು ಅಚ್ಚೆನ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು, ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ಅಜಯ್ ಕೈ ಮೇಲೆ ಅಚ್ಚೆ ಹಾಕಿಸ್ತಾನೆ ಆರ್ಯ. ಹಾಗೆ ಇವ್ರ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಹಾಗೆ ಒಬ್ಬರು ಅಡಾಪ್ಟ್ ಮಾಡ್ಕೊಳಕ್ಕೆ ಬಂದಿರ್ತಾರೆ, ಅನಾಥಾಶ್ರಮಲಿರ್ತಾರೆ ಇಬ್ಬರೂ. ಯಾರಾದರೂ ಒಬ್ರನ್ನ ಮಾತ್ರ ಕರ್ಕೊಂಡು ಹೋಗೋದು ಅಂತ ಅಂದಾಗ ಇಬ್ಬರು ಬಂದು ಬ್ಯಾಗ್ನ ಪ್ಯಾಕ್ ಮಾಡ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಎಡ್ಡು ಟೈಲ್ ಹಾಕಿದಾಗ ಆರ್ಯ ಗೆಲ್ತಾನೆ, ಹಾಗೆ ಅಜಯ್ ಸೋಲ್ತಾನೆ. ಆದರೆ ಹೋಗು ನೀನೇ ಅಂತ ಕಳಿಸ್ತಾ ಇರ್ತಾನೆ ಅಜಯ್ನ. ಯಾಕೆ, ನೀನು ತಾನೇ ಗೆದ್ದಿದ್ದು, ನೀನೇ ಹೋಗು ಅಂತ ಹೇಳ್ತಾನೆ ಅಜಯ್. ಆದರೆ ಕೇಳೋದೇ ಇಲ್ಲ ಆರ್ಯ. ನಾನು ಗೆದ್ದಿದ್ದೆಲ್ಲ ನಿನಗೇನೆ, ನೀನು ಗೆದ್ದಿದ್ದು ನನಗೆ ಅಂದ್ಬಿಟ್ಟು ಕಳಿಸ್ತಾನೆ. ಇವನಿಗಂತೂ ಫುಲ್ಲು ಫ್ರೀಡಮ್ ಸಿಕ್ತು ಅನ್ನೋ ಖುಷಿಲಿ ಹೋಗ್ತಾನೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆರ್ಯ 2 ಅನ್ನೋ ಮೂವಿ. ಹಾಗೆಯೇ ಈಗ ಅಜಯ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ರೌಡಿಗಳಿಂದ. ಹಾಗೆಯೇ ರೌಡಿಗಳು ಪ್ರಾಬ್ಲಮ್ ಮಾಡಿದ್ರೆ ನಮ್ಮ ಹೀರೋ ಬಿಡ್ತಾನ, ಆರ್ಯ ಚೆನ್ನಾಗಿ ಹಾಕೊಂಡು ಗುಮ್ತಾನೆ, ಚೆನ್ನಾಗಿ ಹೊಡಿತಾನೆ. ಹಾಗೆಯೇ ಹೀರೋಯಿನ್ ಎಂಟ್ರಿ ಆಗುತ್ತೆ. ಹೀರೋಯಿನ್ನು ಹತ್ತಿ ಕೂತ್ಕೊಳ್ತಾಳೆ ಅಜಯ್ ಕಾರಲ್ಲಿ. ನೀವು ಮಾತಾಡಲ್ಲ, ಏನಕ್ಕೆ ಸೈಲೆಂಟಾಗಿದ್ದೀರಾ ಅಂತ ಅವಳೇ ಮಾತಾಡಿಸ್ತಾ ಇರ್ತಾಳೆ. ಆಗ ಕ್ರಶ್ ಆಗುತ್ತೆ ಇವನಿಗೆ ಅಜಯ್ಗೆ. ಹಾಗೆ ಆರ್ಯ ಕೂಡ ಹಿಂದೆ ಕೂತಿರ್ತಾನೆ. ನನಗೂ ಇಷ್ಟ ಆದರೂ ಇಬ್ಬರು ಲವ್ ಮಾಡ್ತಿದ್ದೀವಲ್ವ, ನಾವೆಂಥ ಫ್ರೆಂಡ್ಸು ನೋಡು ಅಂತ ಅಂತ ಇರ್ತಾನೆ. ಆವಾಗ ಎಡ್ಡು ಟೈಲ್ ಹಾಕೋಣ ಹಂಗಾದ್ರೆ ಅಂತ ಕೇಳ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ನಾನೇ ಹಾಕ್ತೀನಿ ಅಂದ್ಬಿಟ್ಟು ಅಜಯ್ನ ಎಡ್ಡು ಟೈಲ್ ಹಾಕ್ತಾನೆ. ಆಗ ಅಜಯ್ ವಿನ್ ಆಗ್ತಾನೆ, ಆದರೆ ಮೋಸದಿಂದ ವಿನ್ ಆಗ್ತಾನೆ. ಅದು ಗೊತ್ತಾಗಿರೋದಿಲ್ಲ ನಮ್ಮ ಆರ್ಯನ್ಗೆ. ಆರ್ಯ ಅಂತಾನೆ, ಹಂಗಾದ್ರೆ ನೀನು ಗೆದ್ದಿದ್ದು ನನಗೆ, ನಾನು ಗೆದ್ದಿದ್ದು ನಿನಗೆ ತಾನೇ, ಹಾಗಾದರೆ ಗೀತಾ ನನಗೆ ಸೇರಬೇಕು ಅಂದ್ಬಿಟ್ಟು ಕಾಯಿನ್ನ ಎತ್ಕೊಂಡು ಹೋಗ್ತಾನೆ ಆಫೀಸ್ ಒಳಗಡೆ ಹೋದರೆ ಇಲ್ಲೊಬ್ಳು ಆರ್ಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತಾಳೆ. ಅವನದೇ ಹುಚ್ಚು ಇವಳಿಗೆ, ಯಾವಾಗಲೂ ಆರ್ಯಂದೇ ಜಪ ಇವಳಿಗೆ. ನೋಡ್ಕೊಂಡು ಕೂತಿರ್ತಾಳೆ ಹಂಗೇನೆ ಆರ್ಯನ್ನ ಫೋಟೋದಲ್ಲಿ. ಅಲ್ಲೇ ಟೈಮ್ಗೆ ಹೀರೋಯಿನ್ ಎಂಟ್ರಿ ತಗೊಳ್ತಾಳೆ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮಗೆ, ಹಂಗೆ ಹಿಂಗೆ ಅಂದ್ಕೊಂಡು ಕೆಲ್ಸಕ್ಕೂ ಜಾಯ್ನ್ ಆಗ್ತಾಳೆ. ಮಿಸ್ಟರ್ ಪರ್ಫೆಕ್ಟ್ ಅಂದರೆ ಅವರೇನೆ ಅಂತ ಎಲ್ಲ ಹೊಗಳುತ್ತಾ ಇರೋದನ್ನ ನೋಡಿ ಅವಳ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ನೀವು ಹಾಗಂತೆ ಮಿಸ್ಟರ್ ಪರ್ಫೆಕ್ಟ್ ಅಂತೆ, ಕೆಲಸದಲ್ಲಿ ಮಾತ್ರ ಬ್ಯುಸಿ ಅಂತೆ ನೀವು ಅಂತೆಲ್ಲ ಮಾತಾಡ್ತಿರುವಾಗ ಸಡನ್ನಾಗಿ ರಿಯಾಕ್ಷನ್ನೇ ಇಲ್ಲ ಅಂದ ತಕ್ಷಣ ಕಿಸ್ ಕೊಟ್ಬಿಡ್ತಾನೆ ಆರ್ಯ. ಅದನ್ನ ನೋಡಿ ಫುಲ್ ಶಾಕ್ ಆಗಿಬಿಡ್ತದೆ ಅವಳಿಗೆ. ಹಾಗೆ ಅವಳ ಹತ್ರ ಬಂದು ಹೇಳ್ತಾಳೆ, ಅವಳ ಕೊಲೀಗ್ ಹತ್ರ ಬಂದು ಹೇಳ್ತಾಳೆ, ಹಿಂಗೆ ಕಿಸ್ ಮಾಡ್ದ ಅಂತ, ಅದೆಲ್ಲ ನಿನ್ನ ಭ್ರಮೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳು ಊಫಿ ಮಾಡಿಬಿಡ್ತಾಳೆ. ಹಾಗೆ ಇವಳು ಏನು ಹೇಳಿದ್ರು ನಂಬಲ್ವಲ್ಲ, ನನ್ನ ಅಪಾಯಿಂಟ್ಮೆಂಟ್ ಬಂದ್ಗೆ ಕುಡಿತಾನೆ, ಸಿಗರೇಟ್ ಸೇದ್ತಾನೆ, ಇವೆಲ್ಲನೂ ತೋರಿಸ್ಬೇಕು ಅಂದ್ಬಿಟ್ಟು ಎಲ್ಲ ವೀಡಿಯೋ ರೆಕಾರ್ಡ್ ಮಾಡಿರ್ತಾಳೆ ಗೀತಾ ವೀಡಿಯೋ ರೆಕಾರ್ಡ್ ಮಾಡಿರೋದನ್ನ ತೋರ್ಸಕ್ಕೆ ಹೋದಾಗ ಕೆಲವೊಬ್ಬರು ಪೋಲಿ ಹುಡುಗರು ಮುಟ್ಬಿಡ್ತಾರೆ ಅವಳನ್ನ. ಗೀತಾ ಬಾಸ್ ಕೇಳ್ತಾಳೆ, ಸರ್ ಹಿಂಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ತೋರ್ಸಕ್ಕೆ ಬಂದರೆ ಇವರೆಲ್ಲ ಹಿಂಗೆ ಚುಡಾಯಿಸಿದ್ರು, ಮುಟ್ಟಿದ್ರು ಅಂತೆಲ್ಲ ಹೇಳ್ತಾಳೆ. ಆದರೂ ನಂಬೋದಿಲ್ಲ. ಒಂದಿನ ಇವ್ರು ಏನಂದರೂ ನಂಬೋದಿಲ್ಲ ಇದು ಅಂದ್ಕೊಂಡು ಮನೆಗೆ ಬಂದ್ಬಿಟ್ಟು ಕುಡಿಸಿ ಎಣ್ಣೆ ಹೊಡೆಸಿ ಅವಳು ಎಣ್ಣೆಗೆ ಏನೇನು ಬೇಕು ಅಂತ ಕೇಳಿಬಿಟ್ಟು ಆಮ್ಲೆಟ್ ಎಲ್ಲ ಹಾಕ್ಕೊಡ್ತಾಳೆ. ಅದೇ ಟೈಮ್ಗೆ ಅವ್ರನ್ನೆಲ್ಲ ಕರೆಸಿರ್ತಾಳೆ. ಆವಾಗ ಸಿಗಾಕ್ಕೊಳ್ತಾನೆ. ಆರ್ಯನ್ ಬಾಸ್ ನೋಡ್ಬಿಟ್ಟು, ಸರಿಯಪ್ಪ ನೀನು ಎಣ್ಣೆ ಹೊಡೆದಾಯ್ತಾ, ಆರಾಮ್ಸೆ ನಿದ್ದೆ ಮಾಡು. ಗೀತಾ, ನೀನು ಆರ್ಯನ್ ರೂಮಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅವಳಿಗೆ ಶಾಕ್ ಆಗಿಬಿಡ್ತದೆ. ಹೌದಾ, ಇದು ಆರ್ಯನ್ ರೂಮಾ ಅಂದ್ಬಿಟ್ಟು ಅವಳು ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತಾಳೆ.
ಆರ್ಯ ಗೀತಂಗೆ ಪ್ರಪೋಸ್ ಮಾಡ್ತಾನೆ ಆಫೀಸಲ್ಲೇ. ಆದರೆ ಅದೇ ರೋಸ್‌ನ ತಗೊಂಡು ಅವಳು ಅಜಯ್‌ಗೆ ಪ್ರಪೋಸ್ ಮಾಡಿರ್ತಾಳೆ. ಅದ್ರ ಬಗ್ಗೆ ಹೇಳ್ತಾ ಇರ್ತಾಳೆ, ನೋಡಿ ನಾನು ಬೇಕು ಅಂತ ಮಾಡಿದ್ದಲ್ಲ, ಅವರು ನಿನಗೆ ಅಂದರೆ ಏನೂ ಮಾಡಲ್ಲ, ನಾನು ಯಾರಾದ್ರು ಬೇರೆ ಹುಡುಗನ ಪ್ರೀತಿಸ್ತಿದ್ದೀನಿ ಅಂದರೆ ಅವ್ರಿಗೇನಾದರೂ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಕಾಮನ್ನಾಗಿ ಹೇಳಿದ್ದು, ಅದೇನು ಸೀರಿಯಸ್ಸಾಗಿ ತಗೊಳ್ಬೇಡ ಅಂತ ಅಜಯ್ಗೆ ಹೇಳ್ತಾ ಇರ್ತಾಳೆ. ಆದರೆ ಅಜಯ್ ಹೇಳ್ತಾನೆ, ಅವನು ಎಲ್ರಿಗೂ ಅಂತ ಅಲ್ಲ, ನನಗೂ ಕೂಡ ಮಾಡ್ತಾನೆ, ನನ್ನ ಫ್ರೆಂಡ್ ಅಂತ ಏನು ಬಿಡೋದಿಲ್ಲ, ಅವ್ನು ನನಗೂ ತೊಂದರೆ ಕೊಟ್ಟಿದ್ದಾನೆ, ಚಿಕ್ಕದ್ರಲ್ಲೆಲ್ಲ ಹಿಂಗೆ ಮಾಡ್ದ ಅಂತ ಹೇಳ್ತಾನೆ. ಇವನು ಲಗೇಜ್ ಪ್ಯಾಕ್ ಮಾಡಿಕೊಂಡು ಇಲ್ಲಿ ನೋಡಿದ್ರೆ ಗೀತನ್ನ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವರಪ್ಪ. ಯಾಕೆ ಅಂದರೆ ಪ್ರೀತಿಸಿದ ಯಾರೋ ಹುಡುಗನ್ನ ಪ್ರೀತಿಸ್ತವಳೆ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟೈತೆ. ಅದೇ ಕಾರಣಕ್ಕೆ ಮನೆಗೆ ಕರ್ಕೊಂಡು ಬಂದು ಅವರು ವಿಲನ್ ಆಗಿದ್ದಂತಹ ಒಬ್ಬ ಅವನ ಫ್ರೆಂಡ್ ಜೊತೆಗೆ ಮದುವೆ ಫಿಕ್ಸ್ ಮಾಡಿರ್ತಾರೆ ಗೀತನ್ಗೆ. ಆ ಗೀತ ಹೇಳ್ತಾಳೆ, ಇದೇನಿದು ನಾಯಿ ಜೊತೆ ಆಟ ಆಡ್ತಿದ್ಯಲ್ಲ, ನಾಯಿ ಬಂದು ಮದುವೆ ನಿಲ್ಲಿಸುತ್ತಾ ನಾಳೆ ಅಂತ ಕೇಳ್ತಾಳೆ. ಇವಾಗಿರೋದು ಟ್ವಿಸ್ಟು. ನಾಯಿ ಅಂದರೆ ಇವ್ರಿಗೆ ತುಂಬಾ ಇಷ್ಟ. ನಾಯಿಗೆ ಫಸ್ಟ್ ತಿನ್ನಿಸ್ತಾರೆ, ಆಮೇಲೆ ಎಲ್ಲರೂ ಊಟ ಮಾಡ್ತಾರೆ. ಏನು ಮದುವೆ ಊಟ ಮಾಡಿರೋದು ಅದನ್ನೆಲ್ಲ ನಾಯಿಗೆ ತಿನ್ಸಾದ್ಮೇಲೆ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಆದರೆ ಏನೋ ಒಂದು ಐಟಮ್ ತಿನ್ನಿಸ್ದಾಗ ಆ ನಾಯಿ ರಿಯಾಕ್ಷನ್ ನೋಡ್ಬೇಕು ನೀವು ಹಂಗೇನೆ. ಅದು ಆರ್ಯ ಹೇಳ್ಕೊಟ್ಟಿರೋ ಪಾಠ. ಮಲ್ಕೊ ಅಂದ ತಕ್ಷಣ ಮಲ್ಕೊಬಿಡುತ್ತೆ ಅದು, ಒಂದು ವಿಷಲ್ ಹಾಕಿದ ತಕ್ಷಣ. ಈಗ ಅದನ್ನೇ ಒಂದು ದೊಡ್ಡ ವಿಷಯ ಮಾಡಿಕೊಂಡು ಜಗಳಕ್ಕೆ ಎರಗಿದ್ದಾರೆ ಎಲ್ಲರೂ ಸೇರಿಕೊಂಡು. ಏನಕ್ಕೆ ಅಂತ ಕೇಳಕ್ಕೆ ಬಂದಾಗ ಅವ್ರ ಅಪ್ಪನಿಗೆ, ವಿಷ ಹಾಕ್ಬಿಟ್ಟು ಸಾಯ್ಸಕ್ಕೆ ಮಾಡಿದ್ದೀರಾ, ನಮ್ಗೆ ಇದ್ದಿದ್ದ ವೈರತ್ವನ ಕಂಟಿನ್ಯೂ ಮಾಡಬೇಕು ಅಂತ ಮಾಡಿದ್ಯಾ ಅಂತ ಕೇಳ್ತಾನೆ. ಆವಾಗ ಊಟ ಮಾಡೇ ತೋರಿಸ್ತಾನೆ ಅವರಪ್ಪ. ಪ್ರೂವ್ ಮಾಡಿದ್ದೀನಿ, ಆದರೆ ನನ್ನ ಮಗಳು ದಿನ ಈ ಥರ ಪ್ರೂವ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮದುವೆನೇ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಅದಕ್ಕೆ ಅಜ್ಜಿನೂ ಗೀತನೂ ಇಬ್ಬರು ಅಳ್ತಾ ಕೂತಿರ್ತಾರೆ. ಆವಾಗ ಆರ್ಯನ ನೋಡ್ತಾನೆ ಅವರಪ್ಪ. ಅವರಪ್ಪ ಕರೆದ್ಬಿಟ್ಟು ಹೇಳ್ತಾನೆ, ಆರ್ಯ ಆರ್ಯ ನನ್ನ ಮಗಳನ್ನ ನೀನು ಮದುವೆ ಆಗ್ತೀಯಾ ಅಂತ. ಆರ್ಯ ಒಂದು ಮಾತೂ ಯೋಚನೆ ಮಾಡಲ್ಲ, ನಾನು ಆಗ್ತೀನಿ ಮಾವಯ್ಯ ಅಂತ ಒಪ್ಕೊಂಡು ಕೂತ್ಕೊಂಡೇ ಬಿಡ್ತಾನೆ ಮದುವೆಗೆ. ಆಮೇಲೆ ಇನ್ನೇನು ಆರ್ಯನ ಬುದ್ಧಿ ಗೊತ್ತು ತಾನೇ, ಹಂಗೋ ಹಿಂಗೋ ಮಾಡಿ ತಾಳಿ ಕಟ್ಟೇ ಬಿಡ್ತಾನೆ ಗೀತಂಗೆ. ಎಲ್ಲ ಶಾಸ್ತ್ರ ಗೀಸ್ತ್ರ ಎಲ್ಲ ಮುಗಿಸಾಗೇ ಬಿಡುತ್ತೆ. ಮದುವೆ ಶಾಸ್ತ್ರಗಳೆಲ್ಲ ಮುಗಿಸಾದ್ಮೇಲೆ ಇಲ್ಲಿ ನೋಡಿದ್ರೆ ಹುಡುಗ ಅಳ್ತಾವನೆ, ಅಯ್ಯೋ ನನ್ನ ಗೀತ ಸಿಗಲಿಲ್ವಲ್ಲ, ಅಯ್ಯೋ ನನ್ನ ಗೀತ ಸಿಗಲಿಲ್ವಲ್ಲ ಅಂತ. ಇಲ್ಲಿ ನೋಡಿದ್ರೆ ಇವನು ಬಂದೇ ಬಿಟ್ಟಿರ್ತಾನೆ ಅಜಯ್. ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಗೀತನ್ನ ಚೆನ್ನಾಗಿ ಬಿಡ್ತಾ ಇರ್ತಾನೆ, ಹೆಂಗೆ ನನ್ನ ಲವರ್ ನೀನು ಹೆಂಗೆ ಮದುವೆ ಆದೆ ಅಂತ. ಇವನು ಮಾವನಿಗಾರೆ ಫೋನ್ ಮಾಡಿರ್ತಾನೆ, ರೈಲ್ವೆ ಸ್ಟೇಷನ್ ಕಳಿಸ್ಬಿಟ್ಟಿದ್ದೀನಿ, ಒಳಗೆ ಹೊಂಟೋಯ್ತವ್ರೆ ಅಂತ. ಆಮೇಲೆ ಓಡ್ತಾನೆ, ಒಂದೇ ಸಮ ಓಡೋಗಿ ಅವ್ನ ಫ್ರೆಂಡ್ನ ಕಾಪಾಡ್ಕೋತಾನೆ. ಇಲ್ಲ ಇಲ್ಲ ಗೀತನ್ನ ನಾನೇ ಬರೋಕ್ಕೆ ಕಳಿಸಿದ್ದು, ಕರ್ಕೊಬರಕ್ಕೆ ಹೇಳಿದ್ದು, ಇವ್ನು ನನ್ನ ಫ್ರೆಂಡು, ಇವನು ನನ್ನ ಫ್ರೆಂಡು, ಇವ್ನಿಗೆ ಹೊಡೆದ್ರೆ ನನಗೆ ಹೊಡೆದಂಗೆ, ಇವ್ನಿಗೆ ಅವಮಾನ ಆದರೆ ನನಗೆ ಅವಮಾನ ಆದಂಗೆ ಮಾವ ಅಂದ್ಬಿಟ್ಟು ಏನೋ ಒಂದು ಹೇಳ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾನೆ. ಸರಿ ಸರಿ ಆಯಿತು ನಡೀರಿ ಅಂದ್ಬಿಟ್ಟು ಅವ್ರ ಮಾವ ಒಪ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾನೆ. ಆಮೇಲೆ ಶಾಸ್ತ್ರಗಳೆಲ್ಲ ಐತೆ, ಮಾಡ್ಕೊಳ್ಳೋ ಬೇಡವಾ ಅಂತ ಅಜಯ್ನೇ ಕೇಳ್ತಾ ಇರ್ತಾನೆ. ಅದಕ್ಕೆ ನೀನು ಹೆಂಗೋ ಮಾಡ್ಕೋತೀಯ ನನ್ನ ಲವರ್ ಜೊತೆ, ಹೌದಲ್ವಾ ಗೀತಾ ನಿನ್ನಲ್ವ ಪ್ರೀತಿಸ್ತಿರೋದು, ನಾನು ಮಾಡ್ಕೊಳ್ಳಲ್ಲ ಅಂತಾನೆ. ಮತ್ತೆ ಇನ್ನೊಂದ್ಸಲಿ ಕರೆದ ತಕ್ಷಣ ಮಾವ ಕರೆದ ತಕ್ಷಣ ಹೋಗ್ಬಿಡ್ತಾನೆ. ಸರಿ 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 ಆಯಿತು ಬರ್ತಾಯಿದ್ದೀನಿ ಅಂದ್ಬಿಟ್ಟು ಶಾಸ್ತ್ರಕ್ಕೆ ಹೋಗಿ ಕೂತ್ಕೋತಾನೆ. ಅಲ್ಲೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಗೀತನ್ನ. ಗೀತಾ ಇದೇನಾದರೂ ಗೊತ್ತಾದರೆ ನಿಮ್ಮಪ್ಪ ನಮ್ಮನ್ನ ಉಳಿಸೋದಿಲ್ಲ, 3 ಜನನೂ ಸಾಯಿಸ್ಬಿಡ್ತಾನೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಶಾಸ್ತ್ರದಲ್ಲಿ ಹೆಂಗೋ ಪುಸ್ಲಾಯಿಸಿ ಶಾಸ್ತ್ರನೂ ಮಾಡೋ ಥರ ಮಾಡ್ಕೋತಾನೆ. ಫೋನಲ್ಲಿ ಮಾತಾಡ್ಬಿಟ್ಟು ಆಯಿತು ಅಂತ ಅವಳು ಒಪ್ಕೊಂಡು ಶಾಸ್ತ್ರ ಎಲ್ಲನೂ ಮಾಡ್ತಾಳೆ. ಹಾಗೆ ಫೀಲ್ ಆಗಬೇಡ ಜಾಸ್ತಿ ಅಂತ ಹೇಳ್ತಾನೆ. ಇಲ್ಲಿಬ್ಬರು ಮಾತಾಡ್ಕೊತವ್ರೆ, ನೋಡಿ ಹೆಂಗೆ ಕೇಳೋ ಥರ ಮಾಡ್ತವನೆ ಮಾತನ್ನ, ಅಳಿಯಂದ್ರು ತುಂಬಾ ಶಾರ್ಪ್ ಅಂತ ಮಾತಾಡ್ಕೊತವ್ರೆ. ಇಲ್ಲಿ ನೋಡಿದ್ರೆ ಕೆಲ್ಸಕ್ಕೆ ರಜಾ ಹಾಕಿ ಇಷ್ಟು ದಿನ ಆಯಿತು, ಹೋಯ್ತೀವಿ ಮಾವ ಹೋಯ್ತೀವಿ ಅಂತ ಹೇಳು ಅಂತ ಕೇಳಿ ಕಳ್ಸವನೆ. ಆಮೇಲೆ ಅಜಯ್ ಹ್ಞೂ ಅಂದರೆ ಇರ್ಬೋದು ಅಂತ ಹೇಳ್ಬಿಡ್ತಾನೆ ಆರ್ಯ. ಅದಕ್ಕೆ ಅಜಯ್ ಹ್ಞೂ ಅಂದ್ಬಿಡ್ತಾನೆ ಅವ್ರ ಮಾವನ ಮುಂದೆ. ಹಾಗೆ ಫಸ್ಟ್ ನೈಟ್ಗೆಲ್ಲ ರೆಡಿ ಮಾಡಿರ್ತಾರೆ. ಇಲ್ಲಿ ಹೇಳ್ತಾನೆ, ನೀನು ನನಗೋಸ್ಕರ ಏನೋ ಸ್ಯಾಕ್ರಿಫೈಸ್ ಮಾಡಿದ್ಯಾ, ಏನು ಹೇಳು, ನೆನಪಿಸ್ಕೊ ಹೇಳು ಅಂತ. ಪೆನ್ಸಿಲ್ ಕೊಟ್ಟಿದ್ನಲ್ಲ, ಅಯ್ಯೋ ನಾನು ಪೆನ್ ಕೊಟ್ಟಿಲ್ವಾ ಅದಕ್ಕೆ, ಅಯ್ಯೋ ಏನು ಬೇರೆದೇಳು, ಬೇರೆದೇನು ನೀನು ಸ್ಯಾಕ್ರಿಫೈಸೇ ಮಾಡಿಲ್ವಾ, ಹಾಗಾದರೆ ನಾನು ಗೀತನ ಬಿಟ್ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಅಜಯ್ ಬಾವಿ ಹತ್ರ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ, ನಾನು ಬಾವಿಯಿಂದ ಬಿದ್ದು ಸಾಯ್ತೀನಿ, ನನಗೆ ಯಾರೂ ಇಲ್ಲ, ಗೀತ ಸಿಕ್ಕಿಲ್ಲ ಅಂದಮೇಲೆ ನಾನು ಬದುಕಲ್ಲ ಅಂತ. ಅದಕ್ಕೆ ಹೆಡ್ಡು ಟೈಲ್ ಆಗ್ತಾನೆ ಮತ್ತೆ ಆರ್ಯ. ಆವಾಗ್ಲೂ ಆರ್ಯನೇ ಗೆಲ್ತಾನೆ. ಅದಕ್ಕೆ ಹೇಳ್ತಾನೆ ಅಜಯ್, ಬಿಡು ನೀನೇ ಗೆದ್ದೆ ಅಂತ ಅಂದಾಗ, ಸರಿ ನಿನ್ಗೇನು ಗೆದ್ರು ನನಗೆ, ನಾನೇನು ಗೆದ್ರು ನಿನಗೆ ಅಂತ ಚಿಕ್ಕದ್ರಲ್ಲೇ ನಾನು ಹೇಳಿದ್ದೀನಲ್ವಾ, ನಾನು ಗೆದ್ರೇನು ನಿನಗೆ ಕೊಡ್ತೀನಿ ಅಂದ್ಬಿಟ್ಟು ಗೀತನ್ನೇ ಬಿಟ್ಕೊಡ್ತೀನಿ ಬಿಡು ಅಂದ್ಬಿಟ್ಟು ಒಪ್ಕೊಳ್ತಾನೆ ಆರ್ಯ. ಇದಾದಮೇಲೆ ಆರ್ಯ ಮತ್ತೆ ಇನ್ನೊಂದು ಮಾತು ಹೇಳ್ತಾನೆ, ನಾನು ಚಿಕ್ಕದ್ರಿಂದನೂ ಹಂಗೆ ಕಣೋ, ಒಂದ್ಸಲಿ ಮಾತು ಕೊಟ್ಮೇಲೆ ತಪ್ಪಲ್ಲ ಅದನ್ನು ಮದುವೆ ಆಗಬೇಕಾಗಿರೋ ಹುಡುಗನ್ನ ಆರ್ಯ ಕಿಡ್ನಾಪ್ ಮಾಡಿರ್ತಾನೆ.
ಹಾಗೆ ಗೀತನ್ನ ಹುಡ್ಗ ಅವ್ರ ಅಪ್ಪ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಇವನೇ ಕಿಡ್ನಾಪ್ ಮಾಡಿರೋದು. ಹಾಗೇನೆ ಇವರಿಬ್ರು ದೋಸ್ತಿ ಆಗ್ಬಿಡ್ತಾರೆ ಎಣ್ಣೆ ಹೊಡ್ಕೊಂಡು. ನಾವಿಬ್ರು ದೋಸ್ತಿಗಳಲ್ವಾ, ನನ್ನ ಫ್ರೆಂಡ್ಗೆ ನೀನು ಬಿಟ್ಕೊಡು, ನಾನು ಫ್ರೆಂಡಿಗೆ ಬಿಟ್ಕೊಡ್ತಿದ್ದೀನಿ, ನಮ್ಮ ಫ್ರೆಂಡ್ಶಿಪ್ಪೇ ಮುಖ್ಯ ನಮಗೆ ಅಂದ್ಬಿಟ್ಟು ಹೆಂಗೋ ಒಪ್ಪಿಸ್ಕೊಂಡು ಗೀತನ್ನ ಅವಳಿಗೆ ಬಿಟ್ಕೊಡೋಕ್ಕೆ ಎಲ್ಲರೂ ಅಜಯ್ಗೆ ಬಿಟ್ಕೊಡೋದ ಅಂದ್ಬಿಟ್ಟು ಮಾತಾಡ್ಕೊಂಡು ಬರ್ತಾರೆ ಇಬ್ರೂ. ಇಲ್ಲಿ ಗೀತನ್ನ ಇವರಪ್ಪ ಹೆಂಗೂ ಲಾಕ್ ಮಾಡಿರ್ತಾನಲ್ವಾ, ಹೆಂಗಾದ್ರೂ ಬಿಡಿಸ್ಬೇಕು ಅಂದ್ಬಿಟ್ಟು ಮಗುನ ಕಳಿಸ್ಬೇಕು ಅಂದರೆ ಗೀತನ್ನ ಕಳಿಸಿ ಅಂತ ಹೇಳ್ತಾನೆ. ಆವಾಗ ಗೀತನ್ನ ಹೆಂಗೋ ಮಾಡಿ ಜೀಪ್ ಹತ್ತಿಸ್ಕೊಂಡು ಹೋಗ್ತಾರೆ 3 ಜನನೂ ಸೇರ್ಕೊಂಡು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಇವರಿಬ್ರು ಯುದ್ಧ ಮಾಡಿಬಿಟ್ಟು ಇವನು ನೋಡ್ತಾ ಕೂತಿರ್ತಾನೆ ಆರ್ಯ. ಆಮೇಲೆ ಎಲ್ಲ ಒಟ್ಟಿಗೆ ಜೀಪ್ ಹತ್ತಿ ಅಂದ್ಬಿಟ್ಟು ಜೀಪ್ ಹತ್ತಿಸ್ಕೊಂಡು ಒಂದು ಹೋಟ್ಲಿಗೆ ಹೋಗ್ತಾರೆ. ಆರ್ಯ, ಅಜಯ್, ಗೀತಾ. ಲೋ ಎಲ್ಲ ಆಯಿತು, ಇನ್ಯಾಕೋ ಇಲ್ಲಿ ನೋಡ್ಕೊಂಡು ನಿಂತಿದ್ದೀಯ, ಟಾಟಾ ಮಾಡ್ಕೊಂಡು ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅವರಪ್ಪ. ಹಂಗೆ ಇಲ್ಲಿ ಅವ್ರ ಅಪ್ಪನಿಗೂ ಫಿಟ್ಟಿಂಗ್ ಇಟ್ಬಿಟ್ಟ ಆರ್ಯ, ನಾವು ಹಿಂಗೆ ಅಮೇರಿಕಕ್ಕೆ ಕಳಿಸ್ತಾ ಇದ್ದೀನಿ ನನ್ನ ಹೆಂಡ್ತಿನ, ನನ್ನ ಫ್ರೆಂಡ್ನ ಅಂತ. ಹಂಗೆ ಪಾಸ್ಪೋರ್ಟು ವೀಸಾ ಎಲ್ಲ ತಂದು ಕೊಡ್ತಾನೆ ಆರ್ಯ. ಗೀತಾ ತಗೋ ನಿನ್ನ ಪಾಸ್ಪೋರ್ಟು ಅಂದ್ಬಿಟ್ಟು ಕೊಡ್ತಾನೆ. ಹಾಗೆ ಇನ್ನೂ ಫ್ರೆಂಡ್ಸ್ ಆಗಿರೋಣ ನಾನು ನೀನು ಎಲ್ಲ ಅಂತ ಮಾತಾಡ್ಕೊಳ್ತಾರೆ 3 ಜನನೂ. ಹಾಗೆ ಇವನಿಗೆ ನಂಬಿಕೆ ಇಲ್ಲ ಅಜಯ್ಗೆ. ಹೆಂಗಾದ್ರೂ ಮಾಡಿ ನಿನ್ನನ್ನು ಕಿತ್ಕೊಳ್ಳೋದೇ ಅವ್ನ ಪ್ಲ್ಯಾನು, ಬೇಡ ಬಂದ್ಬಿಡು ಅಂದ್ಬಿಟ್ಟು ಬೇಗನೆ ಹೋಗೋದ, ಅವ್ನು ಹೇಳ್ಸಕ್ಕೆ ಹೋಗ್ಬೇಡ ಅಂತ ಹೇಳಿರ್ತಾನೆ ಅಜಯ್. ಆದರೆ ಅಜಯ್ ಹೇಳಿದ ಮಾತನ್ನ ತಲೆಗೆ ಹಾಕೊಳ್ಳಲ್ಲ ಗೀತನಿಗೆ ಈಗ ಮನಸ್ಸು ಚೇಂಜ್ ಆಗ್ತಿದೆ, ಆರ್ಯನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆ. ಆರ್ಯ ನಮಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾನೆ, ಆದರೆ ಅವನಿಗೋಸ್ಕರ ನಾವೇನೂ ಮಾಡ್ತಿಲ್ಲ ಅನ್ನೋದೇ ಅವಳ ಕೊರಗು. ಆಮೇಲೆ ಒಂಟಿಯಾಗಿರ್ಬೇಕಲ್ಲ ಆರ್ಯ, ಇನ್ಯಾರೂ ಇಲ್ಲ ಅವನಿಗೆ ಅಂತ ಅನ್ನೋದೇ ಟೆನ್ಷನ್ ತಗೊಂಡಿದ್ದಾಳೆ ಗೀತಾ. ಹಾಗೆ ಬಂದು ಮಾತಾಡಿಸ್ತಾಳೆ, ನೋಡು ಚಿಕ್ಕದ್ರಿಂದ ನಾವು ಸಿಗರೇಟ್ ಸೇರ್ತಿದ್ದು ಅರ್ಧ ನಾನು, ಅಜಯ್ ಅರ್ಧ ಸೇರ್ತಿದ್ದೋ, ಇದನ್ನ ಇಟ್ಕೊ ಅಂತ ಹೇಳ್ಬಿಟ್ಟು ಹೋಯ್ತಾ ಇರ್ತಾಳೆ. ಆದರೆ ಒಂದು ಸತ್ಯ ಹೇಳಬೇಕು, ನಾನು ನಿಜವಾಗ್ಲೂ ಅಜಯ್ನ ಪ್ರೀತಿಸ್ತಿಲ್ಲ ಅಂತ ಹೇಳ್ತಾಳೆ. ಆದರೆ ಅಷ್ಟರಲ್ಲೇ ಆರ್ಯ ನಿದ್ದೆಗೆ ಹೋಗ್ಬಿಟ್ಟಿರ್ತಾನೆ. ಆಮೇಲೆ ಹಾಗೆ ಹೋಗ್ಬಿಡ್ತಾಳೆ ಗೀತಾ. ಅಲ್ಲಿ ಹೋಗ್ಬಿಟ್ಟು ಹೇಳ್ತಾ ಇರ್ತಾಳೆ ಅಜಯ್ ಜೊತೆಲಿ, ಆರ್ಯ ನಮಗೋಸ್ಕರ ಏನೇನೆಲ್ಲ ಮಾಡ್ತಿದ್ದಾನೆ, ಆದರೆ ಅವನಿಗೋಸ್ಕರ ನಾವೇನೂ ಮಾಡ್ತಿಲ್ಲ. ದಯವಿಟ್ಟು ಅವನಿಗೆ ಹೇಳ್ತೇನೆ ನಾವು ಹೋಗೋದು ಬೇಡ, ತಪ್ಪಾಗುತ್ತೆ, ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ತಾಳೆ. ಆದರೆ ಕೇಳೋದೇ ಇಲ್ಲ. ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದಿರ್ತಾನೆ. ಕೈ ಹಿಡ್ಕೊಂಡಿದ್ದ ಕೈನೇ ಬಿಟ್ಬಿಡ್ತಾನೆ. ಚೆನ್ನಾಗಿ ಹೊಡಿಬೇಕು, ಅಷ್ಟರಲ್ಲೇ ಆರ್ಯನ್ಗೆ ಎಚ್ಚರ ಆಗ್ಬಿಡ್ತದೆ. ನನ್ನ ಫ್ರೆಂಡಿಗೆ ಯಾರು ಹೊಡಿತಾ ಇರೋದು ಅಂದ್ಕೊಂಡು ಓಡಿ ಬರ್ತಾನೆ ಅಲ್ಲಿಂದ. ನೋಡಿ ಮಾವಯ್ಯ, ನಾನೇ ಕಳಿಸ್ತಾ ಇರೋದು ಗೀತನ್ನ, ನನ್ನ ಫ್ರೆಂಡ್ ಜೊತೆ ಕಳಿಸ್ತಾ ಇದ್ದೀನಿ, ನನ್ನ ಇಷ್ಟ, ನನ್ನ ಜವಾಬ್ದಾರಿ, ನನ್ನ ಹೆಂಡ್ತಿ ಅಂದ್ಬಿಟ್ಟು ಅವಳ ಮೇಲೆ ಚಾಕು ಇಡ್ತಾನೆ. ನೋಡಿ, ನನ್ನ ಫ್ರೆಂಡಿಗೆ ನೀವು ಚಾಕುಗೆ ಏನಾರ ಮಾಡಿದ್ರೆ ನಾನು ಕುಯ್ದು ಬಿಡ್ತೀನಿ ಅಂತಾನೆ. ಅವ್ರ ಅಪ್ಪಂಗೆ ಗೊತ್ತಲ್ಲ, ಆಗಲ್ಲ ಕಣೋ ನಿನ್ನ ಕೈಲಿ ಅಂತ ಅಂತಾನೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನೇ ಕುಯ್ಕೊತೀನಿ ಅಂದಮೇಲೆ ಒಪ್ಕೊಳ್ತಾರೆ. ತಾಳಿ ಕಿತ್ತಾಕಕ್ಕೆ ಹೋಗ್ತಾ ಇರ್ತಾನೆ ಅಜಯ್. ಚುಚ್ಚಕ್ಕೆ ಅಂತ ಬರ್ತಾನೆ, ಅಷ್ಟರಲ್ಲೇ ಆರ್ಯ ಅಡ್ಡ ಬಂದ್ಬಿಡ್ತಾನೆ. ಅವ್ರ ಅಪ್ಪ ಚುಚ್ಚೋದು ಆರ್ಯಂಗೆ. ಆಮೇಲೆ ಆರ್ಯ ಬಿದ್ದು ಒದ್ದಾಡ್ತಾ ಇರ್ತಾನೆ. ಆಗ ಗೀತಾ ಕೂಗ್ತಾಳೆ ಜೋರಾಗಿ. ಆವಾಗ ನೀನು ಈಗಲೇ ಪ್ರೀತಿಯಿಂದ ನನ್ನ ಕೂಗಿದ್ದು ಅಂತಾನೆ. ಅದಕ್ಕೆ ಬಿಕ್ಕಿ ಹೇಳ್ತಾಳೆ ಗೀತಾ, ಇಷ್ಟೊಂದು ಪ್ರೀತಿಸ್ತಾನೆ ನನ್ನ ಅಂತ ಅವಳಿಗೆ ಫೀಲ್ ಆಗ್ತಿದೆ. ಹಾಗೆ ದಾರ ಕೊಟ್ಟಿರ್ತಾರೆ ಒಂದು, ಇದರಿಂದ ಅಪಾಯದಿಂದ ಪಾರಾಗಬೇಕು ಅಂದರೆ ಇದನ್ನು ಕಟ್ಕೊಳ್ಬೇಕು ಅಂದ್ಬಿಟ್ಟು ಅದನ್ನು ಕೈಗೆ ತಂದು ಕಟ್ತಾಳೆ ಗೀತಾ ಕಟ್ಟಾದ್ಮೇಲೆ ಒಂದಷ್ಟು ಹೊತ್ತು ಯೋಚನೆ ಮಾಡ್ತಾ ನಿಂತಿರ್ತಾಳೆ, ಏನಾಗುತ್ತೋ ಏನೋ ಅಂತ. ಆವಾಗ ಯಾರಾದರೂ ಅವ್ರ ಪರಿಚಯದವರು ಅಥವಾ ಗಾರ್ಡಿಯನ್ನು ಸೈನ್ ಹಾಕಬೇಕು ಅಂತ ಅವ್ರ ಹೆಂಡ್ತಿ ನಾನೇ ಅಂದ್ಬಿಟ್ಟು ಇವಳೇನೆ ಗೀತಾನೇ ಸೈನ್ ಹಾಕ್ತಾಳೆ. ಹಾಗೆ ಫಸ್ಟು ಯಾರನ್ನು ನೋಡಬೇಕು ಅಂದರೆ ಅಜಯ್ನೇ ನೋಡಬೇಕು ಅಂತ ಕೇಳ್ಕೊಂಡು ಕರೆಸ್ಕೊತಾನೆ ಮಾತಾಡೋಕ್ಕೆ. ಹಾಗೆ ಇಲ್ಲೊಂದು ಏನು ಮಾಡ್ತಾನೆ ಅಂತ ಅಂದರೆ, ಅದನ್ನು ಮಾಡು ಅಂದ್ಬಿಟ್ಟು ಬಟನ್ ಅಮ್ಕಿಸ್ಬಿಡ್ತಾನೆ ಅವನೇ. ಆರ್ಯನೇ ಹೇಳ್ಬಿಟ್ಟು ಅಜಯ್ ಅಮ್ಕಾದ್ಮೇಲೆ ಡಾಕ್ಟ್ರು ಬಂದು ಹೇಳ್ತಾರೆ, ಏನಕ್ಕೆ ಬಟನ್ ಅಮ್ಕಿದ್ರಿ, ಸಾಯಿಸ್ಬೇಕು ಅಂತ ಮಾಡಿದ್ದೀರಾ ಅಂತ. ಆವಾಗ ಕೋಪ ಬರುತ್ತೆ ಗೀತನಿಗೆ, ಪೈಡ್ ಅಂತ ಒಂದು ಕೊಡ್ತಾಳೆ ಕಪಾಲಕ್ಕೆ. ಅಲ್ಲಿಗೆ ಅರ್ಥ ಆಗ್ಬಿಡ್ತದೆ ಅಜಯ್ಗೆ, ಯಾವುದೇ ಕಾರಣಕ್ಕೂ ಗೀತ ನಂಗೆ ಸಿಗಲ್ಲ, ಆರ್ಯನ್ ಬಿಟ್ಕೊಟ್ಬಿಟ್ಟು ಹೋಯ್ತಾ ಇರೋದೇ ನನ್ನ ಕೆಲಸ ಅಂತ. ಫಸ್ಟೇ ಬುಕ್ಕಲ್ಲಿ ಸಾರಿ ಅಂತ ಬರೆದಿರ್ತಾನಲ್ವ, ಅದನ್ನ ನೋಡ್ಬಿಟ್ಟು ಅದಕ್ಕೆ ಕಣೋ ಸಾರಿ ಅಂತ ಹೇಳಿರ್ತಾನೆ ಫಸ್ಟೇ. ಓ ಸರಿ ಬಿಡು, ಇವನು ಇದು ಆಟ ಆಡಿದ್ದು. ಈಗ ಗೀತಾ ಆರ್ಯ ಇಬ್ಬರು ಒಂದಾದರು.